ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಅಂದರೆ ಮಧ್ಯಾಹ್ನ ಆಯಿತಾ, 11 ಗಂಟೆ ಆಗಿದೆ ಆಗಲೇ ಸಮಯ. ಆಗಲೇ ತಿಂಡಿ ಎಲ್ಲ ಆಯಿತು, ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನಾವು ಇನ್ನೊಂದು 2 ದಿವಸದಲ್ಲಿ ಊರಿಗೆ ಹೋಗ್ತೀವಿ ಅಂತ ಹೇಳಿ ನನ್ನ ತಂಗಿ ಏನೋ ಜಾಮೂನು ತುಂಬ ಇವತ್ತು ಸಿಕ್ಕಾಪಟ್ಟೆ ಸ್ಪೆಷಲ್ ಮಾಡ್ತಾವ್ರೆ. ಏನೇನು ಮಾಡ್ತಾವ್ರೆ ಅಂತ ನೋಡೋಣ. ನಾವು ಇನ್ನೊಂದು 2 ಡೇಸಲ್ಲಿ ಊರಿಗೆ ಹೋಗ್ತೀವಿ ಅಂತೇಳಿ ಸಿಹಿ ಮಾಡೋಣ ಏನಾದರೂ ಅಂತ ಜಾಮೂನ್ ಮಾಡ್ತಿದ್ದಾಳೆ. ಜಾಮೂನ್ ಅಂದರೆ ಮಕ್ಕಳು ಕೂಡ ಎಲ್ಲರಿಗೂ ಇಷ್ಟ, ಹಾಗೆ ನಾವು ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತೀವಿ ಅಂತ. ಮತ್ತು ಮಟನ್ ಕೂಡ ತರಿಸಿದ್ರು, ಕೈಮಾ ಮಾಡೋಣ ಅಂತ ಹೇಳಿ ಮಟನ್ನ ಕುಕ್ಕರಲ್ಲಿ ಕೂಗ್ಸೋಣ ಅಂತೇಳಿ ಇಡ್ತಿದ್ದೀವಿ. ಮತ್ತು ನಾನು ಮಸಾಲೆ ಎಲ್ಲ ರೆಡಿ ಮಾಡ್ಕೊತೀನಿ, ನೀನೇ ಕೈಮಾ ಉಂಡೆ ಮಾಡಿಕೊಡು ಅಂತ ಅಂದ್ಲು. ಇನ್ನೊಂದೇನಪ್ಪ ಅಂದರೆ ನನಗೆ ನಮ್ಮನೇಲಿ ನಾನು ಮಾಡೋ ಕೈಮಾ ಉಂಡೆ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ. ನಾನು ಊರಿಗೆ ಹೋದಾಗ ಯಾವಾಗಲೂ ನಾನೇ ಕೈಮಾ ಎಲ್ಲ ಮಾಡೋದು, ಸೊ ಅದಕ್ಕೋಸ್ಕರ ಮಾಡಿಕೊಡು ಅಂದ್ಲು. ಮತ್ತು ನಾನು ಕೈಮಾ ಉಂಡೆ ಎಲ್ಲ ಮಾಡಿ ರೆಡಿ ಮಾಡಿಕೊಟ್ಟೆ. ನಾನು ಕೈಮಾ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಅವಳು ಮಸಾಲೆ ರೆಡಿ ಮಾಡ್ಕೊತೀನಿ ನಾನು ಅಂಥೇಳಿ ಮಸಾಲೆ ಎಲ್ಲ ರುಬ್ಬಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ. ನೋಡಿ ಇವಾಗ ಮಸಾಲೆ ಎಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ. ಇನ್ನೊಂದೇನಪ್ಪ ಅಂದರೆ ನಾವು ಯಾವಾಗಲೂ ಅಷ್ಟೇ ಮಸಾಲೆ ಕಾಯಿ ಎಲ್ಲ ಸಪ್ರೇಟ್ ರುಬ್ಕೊಳ್ಳೋದು, ಒಂದೇ ಸಲ ಹಾಕಿ ರುಬ್ಕೊಳ್ಳೋದಿಲ್ಲ. ಇವಾಗ ಮಸಾಲೆ ಎಲ್ಲ ರೆಡಿಯಾಗಿದೆ. ಇವಾಗ ಕುಕ್ಕರಿಂದ ಮಟನ್ನ ತೆಗೆದು ಬೇರೆ ಪಾತ್ರೆಗೆ ಒಗ್ಗರಣೆ ಹಾಕ್ಕೊಂಡು ಮತ್ತು ಮಸಾಲೆ ಎಲ್ಲ ಹಾಕ್ಕೊಂಡ್ರೆ ಕೈಮಾ ಸಾರು ರೆಡಿಯಾಗಿಬಿಡುತ್ತೆ. ಇನ್ನೊಂದೇನಪ್ಪ ಅಂದರೆ ಕುಕ್ಕರಲ್ಲಿ ಮೊದಲೇ ಕೂಗಿಸ್ಕೊಂಡಿರೋದ್ರಿಂದ ಬೇಗನೆ ಆಗಿಬಿಡುತ್ತೆ. ಯಾಕೆಂದರೆ ಮಟನ್ ಸ್ವಲ್ಪ ಬೇಯೋಕ್ಕೆ ಸಮಯ ಹಿಡಿಯುತ್ತಲ್ಲ, ಅದರಿಂದ ಕುಕ್ಕರಲ್ಲಿ ಮೊದಲೇ ಕೂಗಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಮಸಾಲೆ ಎಲ್ಲ ಹಾಕ್ಕೊಂಡ್ರೆ ನೋಡಿ ಇವಾಗ ಇನ್ನೇನು ಸಾಂಬಾರು ರೆಡಿ. ಸಾಂಬಾರೆಲ್ಲ ರೆಡಿ ಆಗಿದೆ. ಇವಾಗ ಕುದ್ದಿರೋ ಸಾಂಬಾರಿಗೆ ಕೈಮನೆಲ್ಲ ಹಾಕ್ಕೊಳ್ಳೋದು. ಕೈಮಾ ಎಲ್ಲ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ರೆ ಮಟನ್ ಸಾಂಬಾರು ರೆಡಿ ಆಗುತ್ತೆ. ನೀನು ಯಾಕೆ ಬೀನಗುಡಿಯಿಂದ ಬಂದೆ? ನಾನೆಲ್ಲಿ ಕರೆದೆ? ನಾವು ಮಕ್ಕಳ ಆಯಿತಾ, ನಮ್ಮ ಮನೆಯವ್ರು ನಾನ್ ವೆಜ್ ತಿನ್ನಕ್ಕಿಲ್ಲ ಅಂತ ಅವ್ರಿಗೆ ಬೇಳೆ ಸಾಂಬಾರು. ನಾವು ಮತ್ತು ಜಾಮೂನ್ ಮಾಡೋರಪ್ಪ. ಜಾಮೂನ್ ಹೆಂಗೈತೆ ಅಂತ ನೋಡೋಣ, ಟೇಸ್ಟ್ ಮಾಡಿ. ನಮ್ಮ ಮನೆಯವ್ರಿಗೆ ಫಸ್ಟ್ ಕೊಡ್ತೀನಿ, ಸಿಹಿ ಆಯ್ತಂತೆ. ಅವ್ರಿಗೂ ಸಿಹಿ ಉಪ್ಪು ಹಾಕಿ ಕೊಡ್ತೀನಿ. ಉಪ್ಪು ಆಯ್ತದೆ, ಹೋಗು. ಫಸ್ಟು ನಾನೇ ತಿಂತೀನಿ ನಮ್ಮ ಮನೆಯವ್ರಿಗೆ ಅಂತ ಹೆಂಗೆ ಸೂಪರ್ ಆಗಿದೆ. ಇವತ್ತು ನಮ್ಮ ಮನೆಯವ್ರು ಸಿಕ್ಕಾಪಟ್ಟೆ ರೆಸಿಪಿ ಮಾಡ್ಬಿಟ್ಟಾರೆ. ಸ್ಟಾಪ್ ಮಾಡು. ನಮ್ಮ ಮನೆಯವ್ರು ಹೆಂಗೈತೆ? ಬಿಸಿ ಬಿಸಿ ಮಟನ್ ಸಾಂಬಾರು, ಅನ್ನ ಎಲ್ಲ ರೆಡಿಯಾಗಿದೆ. ಇವಾಗ ಊಟ ಮಾಡಿ ಮುಗಿಸಿ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಬೇಕು. ಮಟನ್ ಸಾಂಬಾರಂತೂ ಸೂಪರಾಗಿದೆ, ಗಮ್ಮಂತ ವಾಸನೆ ಬರ್ತಿದೆ. ತಿಂದು ನೋಡ್ತೀನಿ ಹೆಂಗಿದೆ. ಇವಾಗ ಊಟ ಎಲ್ಲ ಮುಗಿಸಿ ಹೊರಗಡೆ ಹೋಗಬೇಕು. ಇನ್ನೇನು ಹೋಗ್ತೀವಿ ಮುಗಿಸ್ಕೊಂಡು. ಎಲ್ಲ ಐತೆ ತಗೊಬರೋಕೆ ಮತ್ತೆ ಆ ಕಡೆಯಿಂದ ತಗೊಂಬರು. ಇಲ್ಲಕ್ಕ ತಗೋ, ಇಲ್ಲೇ ಇರ್ತೀವಿ. ಹಾಂ ಬಾ. ಚಪ್ಪಲ್ ಹಿಂದೆ ಇತ್ತು ಅಂತ ಹಾಕೊಬರಕ್ಕೆ ಹೋಗಿ ಆ ಕಡೆ ಬಂದ್ಬಿಟ್ಟ. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾಯಿದ್ವು. ಸ್ವಲ್ಪ ಕೆಲಸ ಇತ್ತು ಅವಳು ಸ್ಕೂಲಲ್ಲಿ, ಒಂದು ಫಾರ್ಮಿನ ಸೈನ್ ಮಾಡಿಸ್ಕೊಳ್ಳೋದಿತ್ತು ಅಂತೇಳಿ ಹೋಗ್ತಾಯಿದ್ದೀವಿ. ಬೆಳಗ್ಗೆನೇ ಹೋಗಬೇಕಿತ್ತು, ಆದರೆ ಬೆಳಗ್ಗೆಯಿಂದ ಅದು ಇದು ಕೆಲಸ ಅಂತ ಹೋಗೋಕ್ಕಾಗಲಿಲ್ಲ. ನಮ್ಮ ಸಿಸ್ಟರು ಸಿಕ್ಕಾಪಟ್ಟೆ ರೆಸಿಪಿ ಮಾಡ್ತಾಯಿದ್ಲು, ಅದಕ್ಕೆ ಲೇಟ್ ಆಗೋಯ್ತು ಇವತ್ತು. ಅದಕ್ಕೆ ಸ್ಕೂಲ್ಗೆ ಹೋಗೋಕ್ಕಾಗಲಿಲ್ಲ. ಅವಾಗ ಅವಳನ್ನು ಕರ್ಕೊಂಡು ಹೋಗೋಣ ಅಂತೇಳಿ ಕಾದು ಇಷ್ಟೊತ್ತಾಗೋಯ್ತು. ಆವಾಗಲೇ ಮಧ್ಯಾಹ್ನ ಆಯ್ತಲ್ಲ, ಮತ್ತೆ ಲಂಚ್ ಬ್ರೇಕ್ ಇರುತ್ತೆ, ಅದೆಲ್ಲ ಮುಗಿಸ್ಕೊಂಡ್ಮೇಲೆ ಹೋಗೋಣ. ಆ ಟೈಮ್ಗೆ ಹೋದರೆ ಸಿಗಲ್ಲ ಅಂತೇಳಿ ಸ್ವಲ್ಪ ಲೇಟ್ ಮಾಡಿದ್ವು. ಇವಾಗ ಸ್ಕೂಲ್ ಹತ್ರ ಹೋಗಿ ಫಾರ್ಮ್ಗೆಲ್ಲ ಸೈನ್ ಮಾಡಿಸ್ಕೊಂಡ್ಬರ್ಬೇಕು. ಮತ್ತು ನಾವು ಸ್ಕೂಲ್ ಹತ್ರ ಬಂದು ಪ್ರಿನ್ಸಿಪಲ್ ಜೊತೆ ಮಾತಾಡೋಣ ಅಂತೇಳಿ ಆಫೀಸ್ ರೂಮಿಗೆ ಬಂದ್ವು. ಆದರೆ ಅವ್ರು ಯಾವುದೋ ಕ್ಲಾಸ್ ತೊಗೊಂಡಿದ್ರಂತೆ, ಪ್ರಿನ್ಸಿಪಲ್ ಆಫೀಸ್ ರೂಮಲ್ಲಿ ಇರಲಿಲ್ಲ. ಸರಿ ಅಂತೇಳಿ ಸ್ವಲ್ಪ ವೆಯ್ಟ್ ಮಾಡಿದ್ವು. ಅಷ್ಟರಲ್ಲಿ ಮತ್ತು ಅವರು ಆಯಾ ಇರ್ತಾರಲ್ಲ, ಅವರು ಕರಿತೀನಿ ಅಂತ ಹೇಳಿ ಕರೆದ್ರು. ಮತ್ತು ಪ್ರಿನ್ಸಿಪಲ್ ಬಂದಮೇಲೆ ಅವ್ರ ಹತ್ರ ಸ್ವಲ್ಪ ನನ್ನ ಮಗಳ ಬಗ್ಗೆನೂ ಹಾಗೆ ವಿಚಾರಿಸಿ, ಮತ್ತು ನಮ್ಮದೊಂದು ಫಾರ್ಮ್ ಸೈನ್ ಮಾಡಿಸೋದಿತ್ತು ಅಂತ ಹೇಳಿ ಸೈನ್ ಮಾಡಿಸ್ಕೊಂಡ್ವು. ನನ್ನ ಮಗ ಹಠ ಮಾಡ್ತಾನೆ, ಇನ್ನು ಅಲ್ಲಿಗೆ ತರಲೆ ಮಾಡ್ತಾನೆ ಅಂತೇಳಿ ನನ್ನ ತಂಗಿ ಸ್ವಲ್ಪ ನಾವು ಪ್ರಿನ್ಸಿಪಲ್ ಹತ್ರ ಮಾತಾಡೋ ತನಕ ಹೊರಗಡೆ ಸ್ವಲ್ಪ ಆಟ ಆಡಿಸ್ತೀನಿ ಪಾರ್ಕಲ್ಲಿ ಅಂತ ಹೇಳಿ ಆಟ ಆಡಿಸ್ತಾ ಇದ್ಲು. ಅವನನ್ನು ಆಟ ಆಡಿಸ್ಕೊಂಡು ನಾವು ಪ್ರಿನ್ಸಿಪಲ್ ಹತ್ರ ಎಲ್ಲ ಸೈನ್ ಮಾಡಿಸ್ಕೊಂಡು ಹೊರಡೋಣ ಅಂದ್ಕೊಂಡ್ವು. ಹೋಗು
ಕ್ಲಾಸ್ ಮುಗಿಸ್ಕೊಂಡು ಬನ್ನಿ. ಬನ್ನಿ. ನಾವು ಸ್ಕೂಲಿಂದ ಬಂದಮೇಲೆ ಇನ್ನೇನು ನೆಕ್ಸ್ಟ್ ಡೇ ನಾವು ಊರಿಗೆ ಹೋಗಬೇಕಲ್ಲ, ಸ್ವಲ್ಪ ಹೋಗೋಕ್ಕೆ ದಾರಿಗೆ ಚಕ್ಲಿ ಏನಾದರೂ ಮಾಡ್ಕೊಡೋಣ ಅಂತೇಳಿ ಮಾಡ್ಕೊತಾ ಇದ್ವು. ನಾನು ಯಾವಾಗ ಊರಿಗೆ ಬಂದರೂ ಅಷ್ಟೇ ಏನಾದರೂ ಮಾಡಿಕೊಡ್ತಾರೆ ಅಮ್ಮ. ಈ ಸಲ ನನ್ನ ತಂಗಿ ಅಂದ್ಲು ನಾನೇ ಚಕ್ಲಿ ಮಾಡ್ತೀನಿ ಅಂತ ಹೇಳಿ ಅವಳೇ ಮಾಡಿಕೊಡ್ತೀನಿ ಅಂತೇಳಿ ಮಾಡ್ತಿದ್ದಾಳೆ. ಅವಳು ಚಕ್ಲಿ ಚೆನ್ನಾಗಿ ಮಾಡ್ತಾಳೆ, ನಮ್ಮ ಅಮ್ಮಂಗಿಂತ ನನ್ನ ತಂಗಿ ಚಕ್ಲಿ ತುಂಬ ಚೆನ್ನಾಗಿ ಮಾಡ್ತಾಳೆ. ಸುಮ್ಮನೆ ಈಗ ದೂರದಿಂದ ಬರ್ತೀವಲ್ಲ, ಮತ್ತು ಹೋಗುವಾಗ ದೂರದ ಪ್ರಯಾಣ ಅಂತ ಹೇಳಿ ದಾರಿಗೂ ತಿನ್ನೋಕ್ಕಾಗತ್ತೆ, ಮತ್ತು ಖಾಲಿ ಕೈಯಲ್ಲಿ ಕಳಿಸೋದು ಚೆನ್ನಾಗಿರಲ್ಲ ಅಂತೇಳಿ ಯಾವಾಗಲೂ ಏನಾದರೂ ಮಾಡಿಕೊಡ್ತಾರೆ. ಸೊ ನನಗೆ ಚಕ್ಲಿ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಯಾವಾಗ ಬಂದರೂ ಜಾಸ್ತಿ ಚಕ್ಲಿನೇ ಮಾಡಿಸ್ಕೊತೀನಿ, ಮತ್ತು ಅದು ಟ್ರೈನಲ್ಲೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಇವಾಗ ಚಕ್ಲಿ ಸಿಟ್ಟೆಲ್ಲ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದಾಗಿದೆ. ಇವಾಗ ಇನ್ನೇನು ಒರಳಿಗೆ ಹಾಕಿ ಒತ್ಕೊಬೇಕು. ಇನ್ನೊಂದೇನಪ್ಪ ಅಂದರೆ ನಾವು ಯಾವಾಗ ಊರಿಗೆ ಬಂದರೂ ನಮ್ಮ ಅಮ್ಮನೇ ಜಾಸ್ತಿ ಅಡುಗೆ ಮನೇಲಿರೋರು. ಈಗ ಹೊಗೆ ಸೊಪ್ಪಿನ ಕೆಲಸ ನಡೀತಿದೆ, ಅಂದರೆ ಜಾಸ್ತಿ ಹೊಗೆ ಸೊಪ್ಪು ಕೆಲಸ ಇದ್ದಾಗ ತುಂಬ ಕೆಲಸ ಇರುತ್ತೆ ಹೊರಗಡೆ. ಅದಕ್ಕೋಸ್ಕರ ಈ ಸಲ ಆದಷ್ಟು ಅಡುಗೆ ಮನೆ ನಾನು ಮತ್ತು ನನ್ನ ತಂಗಿನೇ ಜಾಸ್ತಿ, ಏನು ಬೇಕು ನಮಗೆ ಎಲ್ಲ ಜಾಸ್ತಿ ಆದಷ್ಟು ನಾವೇ ಮಾಡಿರೋದು. ಇನ್ನೊಂದಂದರೆ ನಮ್ಮ ಅಮ್ಮಂಗೆ ಪಾಪ ಯಾವಾಗಲೂ ಮಾಡೋರು, ಈ ಸಲ ಟೈಮ್ ಆಗಿಲ್ಲ ಅಂತ ನಾವೇ ಮಾಡ್ಕೋತೀವಮ್ಮ ಇಬ್ಬರು ಸೇರಿ ಅಂತೇಳಿ ನಾವೇ ಮಾಡ್ಕೊಂಡಿದ್ದೀವಿ. ಇವಾಗ ಚಕ್ಲಿ ಎಲ್ಲ ಮಾಡಿ ರೆಡಿ ಮಾಡ್ಕೋಬೇಕು. ಎಣ್ಣೆ ಎಲ್ಲ ಕಾದಿದೆ. ಇವಾಗ ಚಕ್ಲಿ ನನ್ನ ತಂಗಿ ಚೆನ್ನಾಗಿ ಮಾಡ್ತಾಳೆ, ತೋರಿಸ್ತೀನಿ ಈಗ ಚಕ್ಲಿ ಎಲ್ಲ ಆದಮೇಲೆ ಹೆಂಗೆ ಬಂದಿದೆ ಚಕ್ಲಿ ಅಂತ ಹೇಳಿ ತೋರಿಸ್ತೀನಿ. ಚಕ್ಲಿ ಅಂತೂ ಸಿಕ್ಕಾಪಟ್ಟೆ ಸೂಪರಾಗಿದೆ, ತೋರಿಸ್ತೀನಿ ನೋಡಿ. ಇವಾಗ ಹಂಗೆ ಮುರಿದ್ಬಿಟ್ಟು ತೋರಿಸ್ತೀನಿ. ಚಕ್ಲಿ ಬೇಯಿಸಿರ ನೋಡಿ, ನೋಡಿ ಹಿಂಗೆ ಸೌಂಡ್ ಬರ್ತದೆ, ಚೆನ್ನಾಗಿ ಬಂದವೆ ಚಕ್ಲಿ. ಸಿಂಪಲ್ಲಾಗಿ ಮಾಡ್ಕೋಬೇಕು. ಏನು ಬೇಕು ಡಿಂಪು? ತಂಗಿ ಮಗಳು ಯಾವಾಗಲೂ ಏನೇನಾರು ಹೇಳ್ತಾ ಇರ್ತಾಳು, ನೋಡಿದ್ರೆ ಓಡೋಗ್ಬಿಟ್ಲು. ಅಮ್ಮಕ್ಕಂಗೆ ಬೈಬಾರ್ದು, ಹೊಡಿಬಾರ್ದು. ಏನಾರು ಗಿಂಟಿದ್ ಗೊತ್ತಾದ್ರೆ ಇದು ನನ್ನ ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಗು. ಇವತ್ತು ನಾವು ಊರಿಗೆ ಹೋಗೋದಿದೆ. ಮಕ್ಕಳು ಕೂಡ ಆಗಲೇ ರೆಡಿಯಾಗಿ ಸ್ಕೂಲಿಗೆ ಹೋಗೋಕ್ಕೆ ಅಂತೇಳಿ ಹೊರಟಿದ್ದಾರೆ. ಮಳೆ ಬೇರೆ ಶುರುವಾಗಿದೆ. ನಮ್ಮ ಮನೆಯವರು ಕಾರಲ್ಲಿ ಬಿಡ್ತೀನಿ ಅಂತ. ನನ್ನ ಮಗಳಿಗೆ ಸ್ವಲ್ಪ ಇವತ್ತು ನಾವು ಊರಿಗೆ ಹೋಗ್ತೀವಿ ಅಂತ ಹೇಳಿ ಮತ್ತು ಸಮಾಧಾನ ಎಲ್ಲ ಮಾಡಬೇಕು ಮೊದಲೇ, ಇಲ್ಲಾಂದರೆ ನಾವು ಅವಳು ಬರೋದಕ್ಕಿಂತ ಮೊದಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅವಳು ಬಂದಮೇಲೆ ಹೊರಟ್ರೆ ಅವಳು ತುಂಬ ಅಳ್ತಾಳೆ ನಮ್ಮ ಮುಂದೆ, ಅದಕ್ಕೋಸ್ಕರ ಮೊದಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬೆಳಿಗ್ಗೆನೇ ಲೈಟಾಗಿ ಮಳೆ ಕೂಡ ಶುರುವಾಗಿದೆ. ನಾನು ಇವಾಗ ಮಕ್ಕಳಿಗೆಲ್ಲ ಬಾಯ್ ಮಾಡಿ ಹೋಗಿ ನಂದು ಒಂದಷ್ಟು ಪ್ಯಾಕಿಂಗ್ ಕೆಲಸ ಎಲ್ಲ ಮಾಡ್ಕೋಬೇಕು. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು. ಮನೆ ನೋಡಿ ಹಿಂಗೆ ಮಾಡೋಗಿರ್ತಾರೆ, ಹೋಗೋಷ್ಟರಲ್ಲಿ ಎಲ್ಲ ಗಬ್ಬೆ ಬಸ್ಬಿಟ್ಟು ಸಾಮಾನೆಲ್ಲ ಹರಗಿ ಎಲ್ಲ ಇದು ಮಾಡಿಟ್ಟೋಗಿರ್ತಾರೆ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಕೆಲಸ. ಅಡುಗೆ ಮನೆ ಎಲ್ಲ ಹಂಗೆ ಆಗಿರುತ್ತೆ. ಅವ್ರು ಸ್ಕೂಲ್ಗೆ ಹೋಗೋರಿಗೆ ಏನೂ ಕೆಲಸ ಆಗಿರಲ್ಲ. ಮಕ್ಕಳೆಲ್ಲರೂ ಸ್ಕೂಲಿಗೆ ಹೋದ್ಮೇಲೆ ನಾನು ಕೂಡ ತಿಂಡಿ ಎಲ್ಲ ಮುಗಿಸ್ಕೊಂಡು ಪ್ಯಾಕಿಂಗ್ ಮಾಡಿ ಮುಗಿಸ್ಕೊಳ್ಳೋಣ ಅಂಥೇಳಿ ಕೂತ್ಕೊಂಡಿದ್ದೀನಿ. ಇನ್ನೊಂದೇನಪ್ಪ ಅಂದರೆ ಮಧ್ಯಾಹ್ನ ಹೊರಡಬೇಕಲ್ಲ, ಇನ್ನು ಪ್ಯಾಕಿಂಗ್ ಕೆಲಸ ಒಂದು ಮುಗಿಸ್ಕೊಂಬಿಟ್ರೆ ಹೊರಡುವಾಗ ನಮಗೂ ಟೆನ್ಷನ್ ಇರಲ್ಲ, ಬೇಗ ಹೊರಡ್ಬೋದು ಅಂಥೇಳಿ ಪ್ಯಾಕಿಂಗ್ ಎಲ್ಲ ಮಾಡ್ಕೋತಾ ಇದ್ದೀನಿ. ನನ್ನ ಮಗ ಸಾಮಾನೆಲ್ಲ ತಂದು ಕೊಡ್ತಾ ಇದ್ದ. ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮಮ್ಮಿಗೆ ಮಧ್ಯಾಹ್ನಕ್ಕೆ ಬಾತ್ ಮಾಡಮ್ಮ ಅಂತ ಹೇಳಿದ್ದೀನಿ. ನಂಗೆ ನಮ್ಮ ಅಮ್ಮ ಮಾಡೋ ಬಾತ್ ಅಂದರೆ ತುಂಬ ಇಷ್ಟ. ಇನ್ನು ಮತ್ತೆ ಎಷ್ಟು ದಿನ ಆಗುತ್ತೋ ಬಂದು ಮತ್ತು ಬಾತೆಲ್ಲ ಮಾಡಿಸ್ಕೊಂಡು ತಿನ್ನೋಕ್ಕೆ ನಮ್ಮ ಅಮ್ಮನ ಕೈಯಲ್ಲಿ ಅಂತೇಳಿ ಮಮ್ಮಂಗೆ ಹೇಳಿದ್ದೆ. ಬಾತ್ ಮಾಡಿ ರೆಡಿ ಮಾಡಿದರು. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡಬೇಕು. ಊಟ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳಿ ಹೊರಟಿದ್ದೀವಿ. ಲಗೇಜ್ ಎಲ್ಲ ಕಾರಲ್ಲಿ ಇಡೋಣ ಅಂತೇಳಿ ಎತ್ತಿಡ್ತಾ ಇದ್ದಾರೆ ನಮ್ಮ ಮನೆಯವರು. ಇನ್ನೊಂದೇನಪ್ಪ ಅಂದರೆ ಇಲ್ಲಿಂದನೇ ಲಗೇಜ್, ನನ್ನ ಸಾಮಾನು ಇಲ್ಲಿಂದನೇ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊತೀನಿ. ನನಗೆ ಏನೇ ಸಾಮಾನು ಬೇಕಿದ್ರು ನಾನು ಯಾವಾಗಲೂ ಇಲ್ಲಿಂದನೇ ಪ್ಯಾಕ್ ಮಾಡಿ ತೊಗೊಂಡೋಗೋದು. ನಂಗೆ ಅಲ್ಲಿ ನಮ್ಮ ಅತ್ತೆ ಮನೆಗೆ ಹೋದ್ಮೇಲೆ ಪ್ಯಾಕಿಂಗ್ ಒಂದೇನು ಕೆಲಸ ಇರೋಲ್ಲ, ಇಲ್ಲೇ ಎಲ್ಲ ಪ್ಯಾಕಿಂಗ್ ಮಾಡಿ ಮುಗಿಸ್ಕೊಂಡಿರ್ತೀನಿ. ಇನ್ನೊಂದೇನಪ್ಪ ಅಂದರೆ ನಮ್ಮಪ್ಪ ಗದ್ದೆಗೆ ಹೋಗಿದ್ರು, ಫೋನ್ ಮಾಡಿದರೆ ಬರ್ತಾಯಿದ್ದೀವಿ ಅಂದರು. ಸುಮ್ಮನೆ ಮತ್ತೆ ಹೇಳಿದೆ ಹೋದರೆ ಬೇಜಾರಾಗಿ ಮಾಡ್ಕೋತಾರೆ ಅಂತ ಹೇಳಿ ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ. ಇವಾಗ ನಮ್ಮಪ್ಪ ಬಂದಮೇಲೆ ಹೊರಡಬೇಕು. ಇಲ್ಲಿ ನಮ್ಮಪ್ಪ ಬಂದಮೇಲೆ ನಾವು ನಮಸ್ಕಾರ ಎಲ್ಲ ಮಾಡಿಕೊಂಡು ಬರ್ತೀವಿ, ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಹೊರಡೋಣ ಅಂತ ಹೊರಟ್ವಿ. ಇನ್ನೊಂದೇನಪ್ಪ ಅಂದರೆ ಸಂಜೆ ಹೋಗೋಣ ಅಂದರೆ ಸಂಜೆ ನನ್ನ ಮಗಳು ಸ್ಕೂಲಿಂದ ಬಂದುಬಿಡ್ತಾಳೆ. ಅವಳು ಬಂದರೆ ಅಳ್ತಾಳೆ, ಅವಳನ್ನು ನೋಡಿದ್ರೆ ನಮಗೋಳು ಬರುತ್ತೆ ಮತ್ತು ಅವಳು ತುಂಬ ಅಳ್ತಾಳೆ. ನಾವು ಹೋದ್ಮೇಲೆ ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಿಕೊಂಡು ಸುಮ್ಮನೆ ಸಮಾಧಾನ ಆಗ್ತಾಳಂತೆ. ಅದಕ್ಕೆ ಸರಿ ಮೊದಲೇ ಅವಳು ಬರೋದಕ್ಕಿಂತ ಮೊದಲೇ ಹೊರಟ್ಬಿಡೋಣ ಅಂತ ಹೇಳಿ ಹೊರಟಿದ್ದಾಯಿತು. ನಮ್ಮ ಅಪ್ಪಂಗಂತೂ ನನ್ನ ಮಗನಿಗೆ ಎಷ್ಟು ಮುದ್ದಾಡಿದ್ರೂ ಸಮಾಧಾನ ಇಲ್ಲ. ಇನ್ನೂ ತೆಗೋದು ತುಂಬ ದಿನ ಆಗ್ಬಿಡುತ್ತಲ್ಲ, ಅದಕ್ಕೋಸ್ಕರ ಅಪ್ಪಂಗೊಂಥರ ಬೇಜಾರು. ನಾವು ಕೂಡ ಹೊರಟು ಲಗೇಜೆಲ್ಲ ಇಲ್ಲೇ ಪ್ಯಾಕ್ ಮಾಡಿಕೊಂಡು ಇವಾಗ ನಾವು ನಮ್ಮ ಅಮ್ಮನ ಮನೆಯಿಂದ ನಮ್ಮ ಅತ್ತೆ ಮನೆಗೆ ಹೋಗ್ತಾಯಿದ್ದೀವಿ.
ವೀಡಿಯೋ ಮಾಡಿದ್ರೆ ಯಾವಾಗಲೂ ಬೈತಾ ಇರ್ತಾರೆ ಅಪ್ಲೋಡ್ ಮಾಡಿಲ್ಲ ಅಂತ. ಮಾಡ್ತೀನಿ, ಟೈಮ್ ಸಿಕ್ಕಿಲ್ಲ. ಈಗ ಅಲ್ಲಿಗೆ ಹೋದ್ಮೇಲೆ ಫ್ರೀ, ಅದಕ್ಕೆ ಆಮೇಲೆ ಮಾಡ್ತೀನಿ. ಇವಾಗ ಅಲ್ಲಿ ಹೋಗಿ ನಾಳೆ ಅಲ್ಲಿಂದ ಹೊರಡ್ತೀವಿ. ಇವಾಗ ಇಲ್ಲೇ ಮನೆಯಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಆಗಲೇ 2 ಗಂಟೆ ಆಯಿತು. ನನ್ನ ಮಗಳು ಬಿಟ್ಬಿಟ್ಟು ಹೋಗ್ಬೇಕಲ್ಲ ಅಂತ ಸ್ವಲ್ಪ ಬೇಜಾರು. ಬರುವಾಗ ಅವಳು ಇದ್ಲು, ಏನು ಮಾಡೋದು, ಸ್ಕೂಲೆಲ್ಲ ಅವಳಿಗೆ, ಅದಕ್ಕೋಸ್ಕರ ಬಿಟ್ಟು ಹೋಗ್ಬೇಕು ಅಷ್ಟೇ. ತುಂಬ ದಿನ ಆದಮೇಲೆ ಊರಿಗೆ ಬಂದಿರ್ತೀವಲ್ಲ, ಹೋಗಬೇಕು ಅಂದರೆ ನಮಗೂ ಒಂಥರ ಅನ್ನಿಸ್ತಿರುತ್ತೆ. ಆದರೆ ಏನು ಮಾಡೋದು, ಕೆಲಸ ಅವ್ರವ್ರ ಕೆಲಸಗಳಿಗೆ ಹೋಗಲೇಬೇಕು. ಅದಕ್ಕೋಸ್ಕರ ನಾವು ನಮ್ಮ ಇರ್ತೀವಿ. ನಾನೇನಾದರೂ ಹೇಳ್ತಾರೆ ನಮ್ಮ ಮನೆಯವ್ರು ಹಿಂಗೆ ನೋಡ್ತಾ ಇರ್ತಾರೆ, ಯಾಕೆ ನೋಡ್ತಾ ಇರ್ತೀರಿ? ನಮ್ಮ ಅಪ್ಪ ಅಮ್ಮ ಎಲ್ಲ ತುಂಬ ಬೇಜಾರು ಮಾಡ್ಕೊತಾ ಇರ್ತಾರೆ. ನಾನು ಸುಮ್ಮನೆ ನಮ್ಮ ಮುಂದೆ ತೋರಿಸ್ಕೊಳ್ಳಲ್ಲ, ಹೋಗಿದ್ದು ಬನ್ನಿ ಅಂತ ಹೇಳ್ತಾರೆ. ಆಮೇಲೆ ಬೇಜಾರಾಗಿರ್ತಾರೆ. ಆದರೆ ನನ್ನ ಮಗಳಿರ್ತಾಳಲ್ಲ, ಅದರಿಂದ ಸ್ವಲ್ಪ ಪರವಾಗಿಲ್ಲ, ಅವಳಾದ್ರೂ ಇರ್ತಾಳಲ್ಲ ಅಂತ ಅವ್ರಿಗೊಂಥರ ಸಮಾಧಾನ. ಆದರೆ ನಮಗೆ ನಮ್ಮ ಮಗಳನ್ನ ಬಿಟ್ಬಿಟ್ಟು ಹೋಗೋಕ್ಕೆ ಒಂಥರ ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೆ. ಏನು ಮಾಡೋದು, ನಮ್ಗೆ ಬೇರೆ ಆಪ್ಷನ್ ಇಲ್ಲ ಇನ್ನು ಬಂದೇ ಇಲ್ಲ ನೀನು. ನನಗೆ ಊರಿಂದ ಬಂದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಸ್ವಲ್ಪ ಕಿಚನ್ನೆಲ್ಲ ಕ್ಲೀನ್ ಮಾಡೋದಿತ್ತು. ಸ್ವಲ್ಪ ಅದನ್ನು ಕ್ಲೀನ್ ಮಾಡಿಕೊಟ್ಬಿಡಿ ಅಂತ ಅಂದರು. ಮತ್ತೆ ಸರಿ ಅಂತೇಳಿ ಕ್ಲೀನಿಂಗ್ಗೆ ಅಂತೇಳಿ ಶುರು ಮಾಡಿಕೊಂಡ್ರೆ ಸುಮಾರು ಟೈಮ್ ಆಗೋಯ್ತು. ಅದರಿಂದ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನೊಂದೇನಪ್ಪ ಅಂದರೆ ನಮ್ಮ ಮನೆಯವರು ನೀನು ಹೊರಡಬೇಕಲ್ಲ, ಸೊ ಕಟಿಂಗು ಶೇವಿಂಗು ಎಲ್ಲ ಮಾಡಿಸ್ಕೊಂಡು ಬಂದು ನನ್ನ ಮಗ ನಮ್ಮ ಮನೆಯವರಿಬ್ಬರು ಸ್ನಾನ ಎಲ್ಲ ಮಾಡಿ ನಾವೇ ಪೂಜೆ ಮಾಡ್ತೀವಿ ಸಂಜೆ ಅಂತ ಹೇಳಿ ಪೂಜೆ ಮಾಡ್ತಿದ್ದಾರೆ. ಇವಾಗ ಪೂಜೆ ಆದಮೇಲೆ ನಮ್ಮ ತಂಗಿ ಮನೆಗೆ ಹೋಗಿದ್ದು ಬರಬೇಕು. ನಿಧಾನಕ್ಕೆ ಗೇಟ್ ತೆಗ್ಬಿಟ್ಟು ಇಟ್ಕೊಂಬಂದ. ಯಾರ ಮನೆಗೆ ಹೋಗಿತ್ತದು? ಪಾಪ ಅದು. ನಾಳೆಯಿಂದ ಯಾರು ಊಟ ಹಾಕ್ತಾರೆ? ನೀನು ಊರಿಗೆ ಹೋಯ್ತೀಯಲ್ಲ? ಅಜ್ಜಿ ಹಾಕಲ್ವಂತಲ್ಲ. ಅಜ್ಜಿ ಅಷ್ಟೇ ಅನ್ನ ಮಾಡ್ಕೊಳ್ಳೋದು. ಮತ್ತೇನು ಮಾಡ್ತೀಯಾ? ನೀನು ಬೀರಗುಡಿಯಿಂದ ಬರಗಂಟ ಅದು ಇರ್ಬೇಕಲ್ಲ, ಅನ್ನ ತಿಂದೆ. ಮೀನಗುಡಿಗೆ ಇಟ್ಕೋಗು ಕಾರಲ್ಲಿ. ಕಾರಲ್ಲೇ ಹೋಗ್ಬೋದು ಕಣಮ್ಮ. ಹೋಗು, ಬೇಡ ಅಂದರೆ ನಾವು ಇನ್ನೊಂದೇನಪ್ಪ ಅಂದರೆ ಯಾವಾಗ ಊರಿಗೆ ಹೋದ್ರೂ ನಮ್ಮ ತಂಗಿ ಮನೆಗೆ ಬಂದು ಅವ್ರಿಗೆ ಹೇಳ್ಬಿಟ್ಟು ಹೋಗ್ತೀವಿ ಊರಿಗೆ ಹೋಗ್ತೀವಿ ಅಂತ ಹೇಳಿ. ಅಂದರೆ ಅವ್ರ ಅತ್ತೆ ಮಾವ ಇರ್ತಾರೆ, ಹೇಳ್ಬಿಟ್ಟು ಹೋಗ್ತೀವಿ. ಆದರೆ ಈ ಸಲ ಏನಾಗ್ಬಿಡ್ತಂದ್ರೆ ನಮ್ಮ ಅಮ್ಮನ ಮನೆಯಿಂದ ಬರ್ತಾ ಕಾರಲ್ಲಿ ಮಾತಾಡ್ತಾ ಮರ್ತೋಗ್ಬಿಟ್ಟಿದ್ದೀವಿ. ಇನ್ನೊಂದೇನಪ್ಪ ಅಂದರೆ ನನ್ನ ಮಗಳು ಬಿಟ್ಬಿಟ್ಟು ಹೋಗ್ತಿದ್ವಲ್ಲ, ಆ ಬೇಜಾರಲ್ಲಿ ಇಲ್ಲಿಗೆ ಬರೋದೇ ಮರ್ತೋಗ್ಬಿಟ್ಟು ಹಾಗೇ ಮನೆಗೆ ಹೊಟ್ಟೋಗಿದ್ದೀವಿ. ಮತ್ತೆ ಅವಳು ನನ್ನ ತಂಗಿ ಫೋನ್ ಮಾಡಿ ಇನ್ನು ಮನೆಗೆ ಹೋಗಿದ್ರಾ ಅಂತ ಕೇಳಿದ್ಲು. ಅವಾಗ ನೆನಪಾಯ್ತು ಇಲ್ಲ ಅಂತೇಳಿ. ನಾವು ರಾತ್ರಿ ಬಂದ್ವು, ಆದರೆ ಅವಳು ನಮ್ಮ ಅಮ್ಮನ ಮನೆಯಿಂದ ಸಂಜೆ ನಾನು ಬಂದಮೇಲೆ ಅವಳು ಕೂಡ ಬಂದಿದ್ಲು. ಇನ್ನೊಂದೇನಪ್ಪ ಅಂದರೆ ಮತ್ತೆ ಅವ್ರ ಮನೆಗೆ ಬಂದು ಮಾತಾಡಿಸ್ಕೊಂಡು ಮತ್ತೆ ಅಲ್ಲಿಂದ ಹೋಗೋಣ ಅಂತ ಹೇಳಿ ಹೊರಟ್ವು. ಯಾವಾಗಲೂ ನಾವು ಇಲ್ಲಿಗೆ ಬಂದು ಹೇಳ್ಬಿಟ್ಟೆ ಹೋಗೋದು. ಅವ್ರ ಪಪ್ಪ ಬಂದು ಹೇಳಿಲ್ಲ ಅಂದರೆ ಅಯ್ಯೋ ಏನು ಹೇಳ್ದೇ ಹಂಗೆ ಹೊರಟೋಗ್ಬಿಟ್ಟೋರಲ್ಲ, ಯಾಕೆ ಹಂಗೆ ಹೊರಟೋದ್ರು ಅಂತ ಕೇಳ್ತಿರ್ತಾರೆ. ಅದಕ್ಕೋಸ್ಕರ ಯಾವಾಗ ಹೋದ್ರೂ ಅಷ್ಟೇ, ನಾನು ಯಾವಾಗ ಊರಿಗೆ ಅಮ್ಮನ ಮನೆಗೆ ಹೋಗುವಾಗಲೂ ಅಷ್ಟೇ ಬರುವಾಗಲೂ ಅಷ್ಟೇ ದಾರಿನಲ್ಲಿ ಅವ್ರ ಮನೆ ಸಿಗೋದ್ರಿಂದ ಯಾವಾಗಂದ್ರೆ ಹೋಗ್ಬಿಟ್ಟು ಮತ್ತೆ ಹೋಗ್ತೀನಿ. ಊರಿಗೆ ಹೋಗುವಾಗಲೂ ಬರುವಾಗಲೂ ಹೋಗ್ಬಿಟ್ಟೆ ಹೇಳ್ಬಿಟ್ಟೆ ಹೋಗ್ತೀನಿ. ಇಲ್ಲಾಂದ್ರೆ ಅವ್ರ ಅತ್ತೆ ಯಾಕೆ ಹಂಗೆ ಹೊರಟೋದ್ರು ಹೇಳ್ದಾನೆ ಅಂತ ಪಾಪ ಅದೊಂದು ಬೇಜಾರು ಮಾಡ್ಕೋತಾರೆ. ಅದಕ್ಕೋಸ್ಕರ ಪಾಪ ಹೇಳ್ಬಿಟ್ಟು, ಇನ್ನೊಂದಂದರೆ ಪಾಪ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅದಕ್ಕೋಸ್ಕರ ಹೇಳ್ಬಿಟ್ಟು ಹಂಗೆ ಬರ್ತೀವಿ. ಮತ್ತು ಅವ್ರು ಕೇಳ್ತಾಯಿದ್ರು ಮತ್ತೆ ಇನ್ನು ಯಾವಾಗ ಬರೋದು, ಎಷ್ಟು ದಿನ ಅಂತ ಗೊತ್ತಿಲ್ಲ, ನೋಡೋಣ ಮುಂದಿನ ರಜೆ ಯಾವಾಗ ಬರ್ತೀವಿ ಅಂತ ಹೇಳಿ ಮಾತಾಡಿಸ್ಕೊಂಡು ಅಲ್ಲಿಂದ ಹೊರಟ್ವು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ನನ್ನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. Thank you for watching.